ಒಂದೇ ನಮ್ಮದು, ನಮಗೆ ನೀರು ಬೇಕು. ಆ ನೀರು ಬರುವವರೆಗೂ ಕೂಡ ಈ ವೇದಿಕೆ ಬಿಟ್ಟು ನಾವು ಯಾರೂ ಕದರೋದಿಲ್ಲ. ಹೌದಿಲ್ರಿಪ್ಪ? ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ, ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಗೆ ಬಿಟ್ಟಿ ಭಾಗ್ಯಗಳು ಕೊಡೋದು ಅವಶ್ಯಕತೆ ಇಲ್ಲ. ನಮಗೆ ನೀರು ಕೊಡಬೇಕು, ಸರಿಯಾಗಿ ಕರೆಂಟ್ ಕೊಡಬೇಕು. ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯವಾದ ಬೆಲೆ ಕೊಟ್ಟ ಸರ್ಕಾರಕ್ಕೆ ನಾವು ಸಾಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತೈತಿ. ಇವತ್ತು ನಾಗರಬೆಟ್ಟು ಒಂದೇ ಅಲ್ಲ, ಚಿಮ್ಮಲ್ಗಿ ಏತ್ ನೀರಾವರಿ ಆಗಿರ್ಬೋದು, ಮುಳವಾಡಿ ಏತ್ ನೀರಾವರಿ ಆಗಿರ್ಬೋದು, ಎಲ್ಲ ಸಂಪೂರ್ಣವಾಗಿ ನೀವು ಮಾಡದೆ ಹೋದರೆ ನಾವು ಇನ್ನು ಬಿಡೋದಿಲ್ಲ. ಯಾಕಂತಂದ್ರೆ ಈಸ್ತನ ನಾವು ಎಲ್ಲರೂ ಯಾರು ಬೆನ್ನು ಹತ್ತಿ ಹೋಗೀವಿ, ಇನ್ನು ರೈತರು ಬೆನ್ನು ಹತ್ತಕ್ಕಂಥ ಕಲ್ಯಾಣ ಬಂದೈತಿ. ಇವತ್ತು ನಮ್ಮ ಗುರುಗಳು ಹೇಳಿದಾಗ ನಮ್ಮ KDB ಅಂತಕ್ಕಂಥ ಒಂದು ಏನು ಭೂ ಸುಧಾರಣೆ ಮಾಡ್ಕೋತಾರಲ್ಲ, 5 ಲಕ್ಷ 6 ಲಕ್ಷಕ್ಕೆ ತಗೋತಾರೆ, ಹೊಳ್ಳಿ 40 ಲಕ್ಷಕ್ಕೆ ನಮ್ಗೆ ಮಾರ್ತಾರೆ. ಅವ್ರನ್ನೆಲ್ಲ ಭೂ ಬ್ಯಾಂಕ್ ಮಾಡ್ಕೊಂಡು ಸಾಲ ಮಾಡಿ ನಮ್ಮ ಮೇಲೆ ಹೊರಿಸಿ ಸಾಯಿ ಹಿಡಿತಾರೆ. ಅದಕ್ಕಾಗಿ ನಾವೆಲ್ಲರೂ ರೈತರು ಒಕ್ಕಟ್ಟಾಗಬೇಕಾಗೈತಿ. ಇವತ್ತೇನಂದ್ರೆ ನಮ್ಮ ಶಾಂತಗೌಡರು ಹೇಳ್ದಂಗೆ ಇಡೀ ನಮ್ಮ ಜಿಲ್ಲಾದಾಗ ಅಪ್ಪಾಜಿ ಈಗೂ ನಾವು ಜಿಲ್ಲಾದಾಗ ಸಂಘಟಿತರಾಗೇವಿ. ನಾವು ಮೊದಲು ರಾಜಕೀಯ ಮಾಡೀವಿ, ಎಲೆಕ್ಷನ್ ನಿಂತೀವಿ, ಎಲ್ಲ ಮಾಡೀವಿ. ಆದ್ರೆ ಈ ತಾಯಲ್ಕಿದ್ದಂಥ ಶಕ್ತಿ ಯಾರಿಗೂ ಇಲ್ಲ. ನನ್ನ ಮಕ್ಕಳಿಗೆ ಅಂಜೋ ಅವಶ್ಯಕತೆ ಇಲ್ಲ. ಹೀಗಾಗಿ ಈಗ ಎಚ್ಚರಿಕೆ ಕೊಡ್ತೀವಿ, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹಾಕೋದಲ್ಲ. ಇವತ್ತು ರೈತರ ಸಮಸ್ಯೆಗಳೇನದಾವು ಅದನ್ನು ಕೂಡಲೇ ಬಗೆಹರಿಸಬೇಕು. ಈಗ ನಾಗರಬೆಟ್ಟು ಏತ್ ನೀರಾವರಿಯನ್ನು ಶೀಘ್ರದಲ್ಲಿ ನೀರು ಹರಿಸೋತನ ಅಂತೂ ನಾವು ಇಲ್ಲಿದ್ದು ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ನೀರು ಬೇಕಂತ ಕೇಳಾಕತ್ತೀವಿ, ನಾವೇನು ಬೇರೆ ಏನೂ ಕೇಳಾಕ್ತಿಲ್ಲ, ಭಿಕ್ಷೆ ಬೇಡಾಕತ್ತಿಲ್ಲ, ನಮ್ಮ ಹಕ್ಕಿದು. ಯಾಕಂತ ಹೇಳಿದ್ರೆ 7 ವರ್ಷ ಆದರೂ ಅಲ್ಲೇ ಸುಮ್ಮನೆ ಕೂತ್ಕೊಂಡೈತಿ. ಯಾಕಂದ್ರೆ ಇನ್ನು 3-4 ಮಂದಿ ರೈತರಿಗೆ ನಮಗೆ ಈಗಾಗಲೇ ಗೌಡ್ರು ಹೇಳ್ದಂಗೆ ನಮ್ಗೆ ನೀರು ಬರಲಿಪ್ಪ ಅಂತೇಳಿ ಎಲ್ಲರೂ ಅದನ್ನು ಅಡ್ಡಾಕೆಲ್ಲ ಚಾಲನೆ ಮಾಡೀವಿ. ಆ ರೊಕ್ಕನೂ ಹೋಗಿರ್ಬೇಕು. ಆದರೆ ಈಗ ನಾವು ನೀರು ಮನೆಗೆ ತೊಗೊಂಡು ಹೋಗೋತನ ನಾವು ಹೋಗೋದಿಲ್ಲ. ಅದಕ್ಕೆ ಅಧಿಕಾರಿಗಳು ತಾವು ಬೇಗನೆ ಇದಕ್ಕೆ ತಾವು ಏನೇನು ಮಾಡಿದಿರಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿ, ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಗುರುಗಳ ನೇತೃತ್ವದಲ್ಲಿ ತಾವು ಹೇಳಿ ನಮ್ಮ ರೈತರು ಇಲ್ಲಿಂದ ಆಸೆಯಿಂದ ಹೋಗಬೇಕು. ನಾವು ಇಲ್ಲಿ ತನಕ ನಮ್ಮ ಹೋರಾಟ ಈಗಾಗಲೇ ಬುರ್ಲಾಪುರದಲ್ಲಿ ಆಗಿರ್ಬೋದು, ಮೊನ್ನೆ ತಾನೇ ನಾನು ಕೂಡ ಇದಕ್ಕೆ ಹೋಗಿದ್ದೆ, ಎಲ್ಲಿ ಹುಕ್ಕೇರಿ ಒಳಗೆ MLA ಅವರು ಸ್ವತಃ ಬಂದು ಕೂತು ಆಗಿಂದಾಗ ಪರಿಹಾರ ಆಯಿತು. ಅದು ತಮ್ಮದು ನೀರಾವರಿ ಯೋಜನೆನೇ ಇತ್ತು. ಇದು ಬಿಜಾಪುರ ಜಿಲ್ಲೆಯವರು ಎಲ್ಲ ನಮ್ಮ ರೈತರು ಒಕ್ಕಟ್ಟಾಗೇವೆ. ಅಧಿಕಾರಿಗಳಿಗೆ MLAಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈಗೇನು ಬೆಳಗಾವದಲ್ಲಿ ರೈತರದಾರ, ಅದೇ ರೈತರು ಇಲ್ಲಿ ಬಿಜಾಪುರದಲ್ಲಿ ಅದು ಹೈಯೆಸ್ಟ್ ರೈತರದಾರ. ಭೂಮಿಯನ್ನು ಹೈಯೆಸ್ಟ್ ಕಳ್ಕೊಂಡಿದ್ದೀವಿ ನಾವು ಆಲ್ಮಟ್ಟಿ ಜಲಾಶಯದಲ್ಲಿ, ಆದರೂ ಸುಮ್ಮ ಕೂತ್ಕೊಂಡಿವಿ ನಾವು. ಈಗಾಗಲೇ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರು ಆ ಭಾಗದ ನೀರಾವರಿ ಮಾಡಿದ್ರು. ಆ ನೀರಾವರಿ ಕೂಡ ಇದೇ ಪರಿಸ್ಥಿತಿ, ನಮಗೆ ನೀರು ಬರಲಿ ಅಂತೇಳಿ ಅವಾರ್ಡು ಇನ್ನೂ ಆಗಿಲ್ಲ. ಅದು ರೈತರು ಕೂಡ ನಮ್ಮ ಜೊತೆಗೆ ಬಂದು ನಮಗೂ ಪರಿಹಾರ ಕೊಡ್ಸಂತ ಕಂಡು ಬಿದ್ದಾರೆ. ನಮಗೆ ಪರಿಹಾರ ಅವಾರ್ಡ್ ಆದರೆ ನಾವು ಕೋರ್ಟಿಗೆ ಹೋಗಿ ಏನರ ಮಾಡಿ ತಗೋತೀವಿ, ಏನೂ ಇಲ್ಲಾಂದ್ರೆ ನಮಗೆ ನೀರು ಬರಲಿ ಅಂತಕ್ಕಂಥದ್ದನ್ನು ನಾವು ಇಂಥ ರೈತರು ಮನೋಭಾವದಿದ್ವಿ. ಅದಕ್ಕೆ ಅಧಿಕಾರಿಗಳಿಗೆ ಆಗಲಿ ಎಚ್ಚರಿಕೆ ಕೊಡ್ತೀವಿ. ಶೀಘ್ರದಲ್ಲಿ ನಾಗರಬೆಟ್ಟು ಏತ್ ನೀರಾವರಿ ಇದು ಜಾರಿಗೆ ಆಗಲೇಬೇಕಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜವಾನ್, ಜೈ ಕಿಸಾನ್.